ಆದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸರ್ಜರಿ ಇಲ್ಲದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್. ದರ್ಶನ್ ಅನಾರೋಗ್ಯದ ಬಗ್ಗೆ ಹಲವು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬೆನ್ನಲ್ಲೇ ಹೆಚ್ಚಾಯಿತು ಈಗ ಶಂಕೆ. ವೈದ್ಯರ ಮೇಲೆ ಒತ್ತಡ ಹಾಕಿದ್ರ ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್ ಎಂದು ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗ್ತಾ ಇದೆ. ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಸುಳ್ಳು ವರದಿ ಕೊಟ್ಟರೆ ಹಾಗಾದ್ರೆ ದರ್ಶನ್ ಈ ಒತ್ತಡದಿಂದ ಆಪರೇಷನ್ ಆಗ್ಲೇಬೇಕು ಅಂತ ವರದಿ ಕೊಟ್ಬಿಟ್ರೆ ಹಾಗಾದ್ರೆ, ಇದೇ ಅನುಮಾನ ಈಗ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇನ್ನು ನಿಜವಾಯ್ತು ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ಹಾಗಾದ್ರೆ ಬನ್ನಿ, ಹಾಗಾದ್ರೆ ಏನ್ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್, ಬನ್ನಿ ನೋಡ್ಕೊಂಡು ಬರೋಣ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಆಪರೇಷನ್ ಅನ್ನುವಂಥದ್ದು ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ ನಮ್ಮ ಪ್ರತಿನಿಧಿ, ಬಳ್ಳಾರಿ ಪ್ರತಿನಿಧಿ. ಸೊ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು ದರ್ಶನ್ಗೆ ಆಪರೇಷನ್ ಮಾಡಲೇಬೇಕು, ಮಾಡಿಲ್ಲ ಅಂತ ಹೇಳಿದ್ರೆ ಲಕ್ವ ಹೊಡೆದು ಬಿಡುತ್ತೆ. ಆದರೆ ಆಪರೇಷನ್ ಆಗದೆ ಡಿಸ್ಚಾರ್ಜ್ ಆಗಿದ್ದಾರೆ. ನೀವು ಬಳ್ಳಾರಿಯಲ್ಲೂ ಕೂಡ ಕಂಪ್ಲೀಟ್ ಈ ಸ್ಟೋರಿಯನ್ನು ಫಾಲೋ ಅಪ್ ಮಾಡಿದ್ರಿ. ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರುವಂಥದ್ದು ಆಪರೇಷನ್ ಆಗುವಂಥ ನಿಟ್ಟಿನಲ್ಲಿ. ಜೊತೆಗೆ ಅಲ್ಲಿ ಏನೇನಾಯಿತು, ಲಾಯರ್ ಏನು ವಾದ ಮಾಡಿದ್ರು ಅವೆಲ್ಲವೂ ಕೂಡ ನಾವು ಗಮನಿಸಿದ್ವಿ. ಬಹಳ ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬೆನ್ನುಮೂಳೆ ಮುರಿದೇ ಹೋಗುತ್ತೆ ಆಪರೇಷನ್ ಆಗಿಲ್ಲ ಅಂತ. ಇವು ಕೂಡ ಆ ದೃಶ್ಯವನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಡಿಸ್ಚಾರ್ಜ್ ಆಗಿಬಿಟ್ಟಿದ್ದಾರೆ. ಸದ್ಯ ಏನಾಗುತ್ತೆ ಅಂತ ಈಗ ನೆಕ್ಸ್ಟ್ ದರ್ಶನ್ಗೆ ಕಂಟಕ ಫಿಕ್ಸ್ ಆಗಾದ್ರೆ? ಆ ರೀತಿಯಾಗಿ ದರ್ಶನ್ ಅನಾರೋಗ್ಯದ ಬಗ್ಗೆ ವರದಿಯನ್ನು ಕೊಟ್ಟ ವೈದ್ಯರ ಮೇಲೂ ಕೂಡ ಕ್ರಮ ಆಗಬೇಕಾಗುತ್ತೆ. ಯಾಕಂದರೆ ಕಾನೂನಿನ ಕಣ್ಣಿಗೆ ಯಾವ ರೀತಿಯಾಗಿ ಮಣ್ಣೆರಚಬಹುದು ಅನ್ನೋದು ಈಗ ದರ್ಶನ್ ಪ್ರಕರಣವನ್ನು ನೋಡಿದರೆ ಗೊತ್ತಾಗುತ್ತೆ. ಯಾಕಂದರೆ ದರ್ಶನ್ಗೆ S1 ಅಂದರೆ ಬೆನ್ನು ಭಾಗದ S1 ಹಾಗೂ L5 ಭಾಗದಲ್ಲಿ ನೋವಿದೆ. ದರ್ಶನ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡದೆ ಹೋದರೆ ಅವರಿಗೆ ಕಿಡ್ನಿಯ ಸಮಸ್ಯೆ ಆಗುತ್ತೆ. ಜೊತೆಗೆ ಅವರಿಗೆ ಒಂದಷ್ಟು ಅಂದರೆ ಸ್ಟ್ರೋಕ್ ಹೊಡೆಯುವ ಸಾಧ್ಯತೆ ಕೂಡ ಇದೆ ಅನ್ನುವ ಮಟ್ಟಕ್ಕೆ ವೈದ್ಯರು ಒಂದು ವರದಿಯನ್ನು ಕೊಟ್ಟಿದ್ದರು. ಅದೇ ವರದಿಯನ್ನು ದರ್ಶನ್ ದಾಳವಾಗಿ ಇಟ್ಟುಕೊಂಡು ಅಂದರೆ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸಿಗುವಂತೆ ಮಾಡಿದ್ರು. ಆದರೆ ಮಧ್ಯಂತರ ಜಾಮೀನು ಯಾಕಾಗಿ ಅಂದರೆ ದರ್ಶನ್ಗೆ ಸಾಕಷ್ಟು ಅನಾರೋಗ್ಯ ಇದೆ, ಇಮಿಡಿಯೇಟ್ ಆಗಿ ಅವರಿಗೆ ಆಪರೇಷನ್ ಮಾಡಿಸಲೇಬೇಕು. ಹೀಗಾಗಿ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು, ಇಲ್ಲದೆ ಹೋದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ವಾದವನ್ನು ಮಾಡಿದ್ರು. ಅದಕ್ಕೆ ಜಡ್ಜ್ ಕೂಡ ಒಪ್ಪಿಗೆಯನ್ನು ಸೂಚಿಸಿ ದರ್ಶನ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ರು. ಇನ್ನೇನು ಕೆಲವೇ ದಿನದಲ್ಲಿ ದರ್ಶನ್ಗೆ ಆಪರೇಷನ್ ಆಗುತ್ತೆ ಅನ್ನುವ ಮಟ್ಟಕ್ಕೆ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ಆದರೆ ಏಕಾಏಕಿಯಾಗಿ ದರ್ಶನ್ ಅವ್ರಿಗೆ ಏನು ಜಾಮೀನು ಸಿಕ್ಕ ಬಳಿಕ ಅವರ ವರಸೆ ಚೇಂಜ್ ಆಗಿರ್ತಕ್ಕಂಥದ್ದು. ಇವತ್ತು ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಯಾವುದೇ ರೀತಿಯ ಆಪರೇಷನನ್ನು ಇಲ್ಲಿ ಮಾಡಿಸಿಲ್ಲ. ಹೀಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಒಂದಷ್ಟು ತನಿಖೆಯನ್ನು ಮಾಡ್ತಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಬಿಮ್ಸ್ ಆಸ್ಪತ್ರೆಯ ವೈದ್ಯರ ತನಿಖೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಮತ್ತು ವೈದ್ಯರ ಮೇಲೆ ಕೂಡ ತೂಗುಗತ್ತಿ ಬರುತ್ತಾ ಅನ್ನೋದು ಇಲ್ಲಿ ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಯಾಕಂದರೆ ದರ್ಶನ್ಗೆ ಸಾಕಷ್ಟು ಸಮಸ್ಯೆ ಇದೆ ಅಂತ ವರದಿ ಕೊಟ್ಟಿದ್ದೆ ಈ ಬಿಮ್ಸ್ನ ವೈದ್ಯರು. ಹಾಗಾದರೆ
ದರ್ಶನ್ಗೆ ಈ ರೀತಿಯಾಗಿ ವರದಿ ಕೊಡೋದಕ್ಕೆ ಬಿಮ್ಸ್ನ ವೈದ್ಯರ ಮೇಲೆ ಒತ್ತಡ ಇತ್ತಾ, ಅಥವಾ ಸಚಿವರು ಯಾರಾದರೂ ಅವರ ಮೇಲೆ ಒತ್ತಡ ಹಾಕಿದ್ರಾ, ಅಥವಾ ಹಣದ ಆಮಿಷಕ್ಕೊಳಗಾಗಿ ಈ ರೀತಿಯಾಗಿ ಸುಳ್ಳು ವರದಿಯನ್ನು ಕೊಟ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಒಂದು ತನಿಖೆಯನ್ನು ಮಾಡಿದರೆ ಇದು ಯಾಕಂದರೆ ಸಾಕಷ್ಟು ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ, ಈ ರೀತಿಯಾದ ಪ್ರಕರಣದಲ್ಲಿ ಈ ರೀತಿಯಾಗಿ ಕಾನೂನಿಗೆ ಮಣ್ಣೆರಚಿದ್ರ ಅನ್ನುವ ಪ್ರಶ್ನೆ ಮೂಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಒಂದು ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ರೀತಿಯಾಗಿ ಏನಾದರೂ ಮಾಡಿದರೆ ಅವರ ವಿರುದ್ಧವೂ ಕೂಡ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗೆ. ಇದು ಮ್ಯಾಟ್ರು. ಬಳ್ಳಾರಿ ಜೈಲಲ್ಲಿ ಏನಾಯಿತು, ಹೋಗ್ತಾ ಬರ್ತಾ ಬೆನ್ನು ಹಿಡ್ಕೊಂಡೇ ನಡೆದಿದ್ದು ಬ್ಯಾಗ್ ಹಿಡ್ಕೊಂಡು. ಎಲ್ಲರೂ ಇನ್ನೇನು ನಡೆಯೋಕೆ ಆಗಲ್ಲ, ನಿಂತ್ಕೊಳ್ಳೋಕೆ ಆಗಲ್ಲ, ಅಷ್ಟೊಂದು ಬೆನ್ನೋವಿದೆ, ಆಪರೇಷನ್ ಅಗತ್ಯತೆ ಅನಿವಾರ್ಯತೆ ಇದೆ ಅಂತ ಹೇಳ್ಕೊಂಡು ಮಧ್ಯಂತರ ಬೇಲನ್ನು ಪಡ್ಕೊಂಡು ಎಲ್ಲೊಂದು ಕಡೆ ಮಿಸ್ಲೀಡ್ ಮಾಡಿದ್ರೆ ಹಾಗಾದರೆ ಕೋರ್ಟೇನು ಸುಮ್ಮನೆ ಇರುತ್ತಾ, ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ನಿನ್ನೆ ಪವಿತ್ರ ಗೌಡ ರಿಲೀಸ್, ಇಂದು ದಾಸ ಡಿಸ್ಚಾರ್ಜ್. ಜಾಮೀನಿನ ಮೇಲೆ ಹೊರಬಂದಿರುವಂಥ ಆರೋಪಿಗಳು ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಭೇಟಿ ಆಗ್ತಾರಾ ಎನ್ನುವಂಥ ಪ್ರಶ್ನೆ. ಇಬ್ರು ಭೇಟಿ ಆದ್ರೆ ಕಾನೂನು ಕಂಟಕ ಫಿಕ್ಸ್. ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಜೊತೆ ಹೈಕೋರ್ಟ್ ವಕೀಲರು ಕೂಡ ಮಾತನಾಡಿದ್ದಾರೆ. ಈ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ದರ್ಶನ್ಗೆ ಯಾವ ರೀತಿಯಾಗಿ ರಾಜಾತಿಥ್ಯ ಸಿಕ್ತು, ಆ ಸಂದರ್ಭದಲ್ಲಿ ಒಳಗಡೆ ಭೇಟಿಯಾಗಿದ್ದಾರೆ ಎನ್ನುವಂಥದ್ದು ಉನ್ನತ ಮೂಲಗಳ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆದರೆ ಹೊರಗಡೆ ಮತ್ತೆ ಭೇಟಿ ಆಗ್ತಾರೆ ಎನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಆಪರೇಷನ್ ಆಗುತ್ತೆ, ಇನ್ನೇನು ಚಿಕಿತ್ಸೆ ಕೂಡ ಕಂಟಿನ್ಯೂ ಆಗಬೇಕು. ಆ ಕಾರಣದಿಂದ ಮೊನ್ನೆ ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣ ಕೂಡ ದರ್ಶನ್ ಮನೆಗೆ ಬಂದಿಲ್ಲ, ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಲವೊಂದು ಕಡೆ ಇವತ್ತು ಹೊರಬಂದಿರುವಂಥದ್ದು ನೋಡ್ತಾ ಇದ್ರೆ ನಿನ್ನೆ ಪವಿತ್ರ ಗೌಡ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ದರ್ಶನ್ ಅವರ ಹೆಸರಲ್ಲೂ ಕೂಡ ಒಂದು ಅರ್ಚನೆ ಮಾಡಿದ್ದಾರೆ. ದರ್ಶನ್ ನಾಮಧೇಯಸ್ಯ ಅಂತ ಅರ್ಚಕರು ಕೂಡ ಅರ್ಚನೆಯನ್ನ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಇನ್ ಕೇಸ್ ಏನಾದರೂ ಹೊರಗಡೆ ಬಂದು ಭೇಟಿ ಆಗ್ತಾರಾ, ಒಂದಿಷ್ಟು ಮಾತುಕತೆ ನಡೆಸ್ತಾರಾ, ಇನ್ ಕೇಸ್ ಏನಾದರೂ ಮಾತುಕತೆ ನಡೆಸಿದ್ರೆ ಏನ್ ಆಗತ್ತೆ, ಏನ್ ಆಗ್ಬಹುದು, ಕಾನೂನು ಕಂಟಕ ಫಿಕ್ಸ್ ಆಗತ್ತಾ, ಈ ಬಗ್ಗೆ ಹೈಕೋರ್ಟ್ ವಕೀಲರು ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡೋವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬರ್ತಿದ್ದಾಗ ನೋಡಿದವರೊಂದಿಬ್ಬರು ಸಾಕ್ಷಿ ಇರ್ತಾರೆ. ಶೆಡ್ಡಿಂದ ಹೊರಗೆ ಬಂದಾಗ ಒಂದು ಸಾಕ್ಷಿ ಇರ್ತಾರೆ. ಎಷ್ಟೋ ಜನ ಸಾಕ್ಷಿಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಸಾಕ್ಷಿ ಪಟ್ಟಿಲಿರೋರನ್ನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮಾತಾಡ್ಸೋಂಗಿಲ್ಲ. ಮತ್ತು ಇವರೆಲ್ಲ ಗುಂಪು ಕಟ್ಕೊಂಡು ಮತ್ತು ಹೆದರಿಸೋದಾಗಲಿ ಮತ್ತು ಬೇರೆ ಥರ ವರ್ತನೆ ಮಾಡೋದಾಗಲಿ ಅದು ಯಾವುದು ಮಾಡೋ ಹಾಗಿಲ್ಲ. ಯಾಕಂದರೆ ಪ್ರಾಸಿಕ್ಯೂಷನ್ರವರು ಮತ್ತು ಪೊಲೀಸರು ಒಂದು ನಿಗಾ ಇಟ್ಟಿರ್ತಾರೆ. ಬೇಲ್ ಕೊಟ್ಟಿದ್ರು ಕೂಡ ಇದೊಂದು ಟೆಂಪ್ರರಿ ಆರ್ಡರ್ ಮಾತ್ರ ಅಷ್ಟೇ. ಯಾವುದಾದ್ರೂ ಅತಿರೇಕದ ವರ್ತನೆಯಿಂದ ಅಥವಾ ದರ್ಶನ್ ಅವ್ರ ಕಡೆ ಇರುವಂಥ ಯಾರಾದರೂ ಈ ಅವರು ಸಂಗಡಿಗರು ಮತ್ತೆ ಅತಿರೇಕದ ವರ್ತನೆ ಮಾಡಿದ್ರು, ಯಾರಾದರೂ ಒಬ್ಬ ಸಾಕ್ಷಿದಾರನ